ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ವಾಟ್ಸಪ್ ಗ್ರೂಪ್ಸ್ ಕೂಡ ಇದೆ. ಸೊ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಕೂಡ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾವು ತಿರುಮಲದ ಪ್ರತಿಯೊಂದು ಅಪ್ಡೇಟ್ಸ್ನ ಕೂಡ ಪೋಸ್ಟ್ ಮಾಡ್ತೀವಿ. ಅಂದರೆ ಡೈಲಿ ಸರ್ವದರ್ಶನಕ್ಕೆ ಎಷ್ಟು ಟೈಮ್ ಹಿಡಿಯುತ್ತಿದೆ ದರ್ಶನಕ್ಕೆ, ಅದೇ ರೀತಿ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಈಗ ಲಕ್ಕಿ ಡಿಪ್ ಟಿಕೆಟ್ಸ್ ಆಗಿರ್ಬೋದು, ಅರ್ಜಿತ ಸೇವಾ ಟಿಕೆಟ್ಸ್ ಆಗಿರ್ಬೋದು, ಪ್ರತಿ ಮಂತ್ ಈ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವ ಸಂಪೂರ್ಣ ಮಾಹಿತಿ ನೀವು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದು. ಸೊ ಆದ್ದರಿಂದ ನೀವೇನಾದರೂ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ. ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ತುಂಬ ಸುಲಭವಾಗಿ ದರ್ಶನ ಮಾಡ್ಕೋಬೇಕಂತ ಇರುತ್ತೆ. ಆದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಆದ್ದರಿಂದ ಈ ವಿಡಿಯೋದಲ್ಲಿ ನಿಮಗೆ ಒಂದು ಟಿಕೆಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಈ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಕೇವಲ 1 ಅವರಲ್ಲಿ ದರ್ಶನ ಆಗಿ ನೀವು ಹೊರಗೆ ಬರ್ತೀರಾ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ತಿರುಮಲದಲ್ಲಿ ಪ್ರತಿದಿನ ಕೂಡ ಸಾಕಷ್ಟು ಸೇವೆಗಳು ನೆರವೇರ್ತವೆ. ಅದರಲ್ಲಿ ಕೆಲವೊಂದು ಮೂಲ ಮೂರ್ತಿಗೆ ನೆರವೇರಿದ್ರೆ ಇನ್ನ ಕೆಲವೊಂದು ಉತ್ಸವ ಮೂರ್ತಿಗೆ ನೆರವೇರುತ್ತೆ. ಈಗ ನಾವು ಪ್ರಸ್ತುತ ನಿಮಗೆ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಇದರಲ್ಲಿ ನಮಗೆ 4 ತರದ ಆರ್ಜಿತ ಸೇವೆಗಳಿರುತ್ತೆ. ಆ ಆರ್ಜಿತ ಸೇವೆಗಳು ಯಾವುದು ಅಂದ್ರೆ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ. ಈ 4 ಸೇವೆಗಳಲ್ಲಿ ನೀವು ಯಾವ್ದಾದ್ರು ಒಂದ್ ಸೇವೆ ಬುಕ್ ಮಾಡ್ಕೊಂಡ್ರು ಸಾಕು, ನಿಮ್ಗೆ ದರ್ಶನ ತುಂಬಾ ಸುಲಭವಾಗಿ ಆಗುತ್ತೆ. ಕೇವಲ 1 ಅವರಲ್ಲಿ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಅದೇ ರೀತಿ ನಿಮ್ಗೆ ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಈ ಟಿಕೆಟ್ಸ್ ನ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ ಅಂತ ಕರೀತಾರೆ. ಈ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 500 ರೂಪೀಸ್ ಆಗಿರುತ್ತೆ. ಇನ್ನು ನಾವು ಕಲ್ಯಾಣೋತ್ಸವ ಸೇವೆಗೆ ಬಂದ್ರೆ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ ನ ನೀವು ಇಬ್ಬರಿಗೆ ಕಂಪಲ್ಸರಿಯಾಗಿ ಬುಕ್ ಮಾಡ್ಕೊಳ್ಳೇಬೇಕು. ಆದ್ರಿಂದ ಈ ಸೇವಾ ಕಾಸ್ಟ್ ನಮಗೆ 1000 ರೂಪೀಸ್ ಆಗಿರುತ್ತೆ. ಇನ್ನು ಈ 4 ಸೇವೆಗಳಲ್ಲಿ ಮೊದಲು ನಮಗೆ ನಡೆಯೋದು ಅಂದ್ರೆ ಕಲ್ಯಾಣೋತ್ಸವ ಸೇವೆ. ಕಲ್ಯಾಣೋತ್ಸವ ಸೇವೆ ನಮಗೆ ದೇವಸ್ಥಾನದ ಒಳಗಡೆ ನೆರವೇರುತ್ತೆ. ಸೊ ಅದಕ್ಕೆ ನೀವು ಸುಪಥಮ್ ಇಂದ ಎಂಟ್ರಿ ಆಗ್ಬೇಕಾಗಿರುತ್ತೆ. ಅರೌಂಡ್ 10 ಗಂಟೆಗೆ ನೀವು ಸುಪಥಮ್ ಇಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ನೀವು ಸುಪಥಮ್ ಇಂದ ಎಂಟ್ರಿ ಆದ್ರೆ ನಿಮ್ಗೆ ದೇವಸ್ಥಾನದ ಗರ್ಭಗುಡಿಯ ಪಕ್ಕದಲ್ಲೇ ಅಂದ್ರೆ ನಿಮ್ಗೆ ವೆಂಡಿವಾಕಿಲು ಅಂತ ಗೊತ್ತಿರುತ್ತೆ, ಅದ್ರ ಪಕ್ಕದಲ್ಲೇ ನಮಗೆ ಕಲ್ಯಾಣೋತ್ಸವ ಮಂಟಪ ಇರುತ್ತೆ. ಅಲ್ಲಿ ನಮಗೆ ಕಲ್ಯಾಣೋತ್ಸವ ಸೇವೆ ನೆರವೇರುತ್ತೆ. ನೀವು 1 ಬಾರಿ ಕಲ್ಯಾಣೋತ್ಸವ ಸೇವೆ ನೋಡ್ಕೊಂಡ್ಮೇಲೆ ನೀವು ದರ್ಶನಕ್ಕೆ ಹೋಗ್ಬೋದು. ನೀವು ದೇವಸ್ಥಾನದ ಒಳಗಡೆನೆ ಇರುವ ಕಾರಣ ನಿಮ್ಗೆ ಕೇವಲ 5 to 10 ಮಿನಿಟ್ಸ್ ಅಲ್ಲಿ ನೀವು ದರ್ಶನ ಆಗಿ ಹೊರಗೆ ಬರ್ತೀರಾ. ಇನ್ನು ನೆಕ್ಸ್ಟ್ ಸೇವೆ ಉಂಜಲ್ ಸೇವೆ ಆಗಿರುತ್ತೆ. ಈ ಉಂಜಲ್ ಸೇವೆ ಕೂಡ ನಮಗೆ ದೇವಸ್ಥಾನದ ಒಳಗಡೆನೆ ನೆರವೇರುತ್ತೆ. ಇದು ನಮಗೆ ದರ್ಶನ ಆದ್ಮೇಲೆ ಇರುತ್ತೆ. ಸೊ ಇಲ್ಲಿ ನೀವು ಮೊದಲಿಗೆ ಸುಪಥಮ್ ಇಂದ ದರ್ಶನಕ್ಕೆ ಹೋಗ್ಬೇಕು. ನೀವು ಮೊದಲಿಗೆ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಅನ್ನ ಪ್ರಸಾದ ಅಥವಾ ಲಡ್ಡು ಪ್ರಸಾದ ಕೊಡ್ತಾರೆ. ಅಲ್ಲಿ ನಮಗೆ ಪಕ್ಕದಲ್ಲೇ ಅಯ್ಯನ ಮಹಲ್ ಅಥವಾ ಅದ್ದಾಲ ಮಂಟಪ ಅಂತ ಇರುತ್ತೆ. ಅಲ್ಲಿ ನಮಗೆ ಉಂಜಲ್ ಸೇವೆ ನೆರವೇರುತ್ತೆ. ಈ ಅಯ್ಯನ ಮಹಲ್ ಹತ್ರ ನಾವು ನಮ್ಮ ಟಿಕೆಟ್ಸ್ ನ ತೋರಿಸ್ಬಿಟ್ಟು ಅಲ್ಲಿ ಕುತ್ಕೊಂಡು ನಾವು ಉಂಜಲ್ ಸೇವೆನ ವೀಕ್ಷಿಸಬೇಕಾಗಿರುತ್ತೆ. ಉಂಜಲ್ ಸೇವೆ ಅಂತೂ ಒಂದು ಅದ್ಭುತವಾದ ಸೇವೆ ಅಂತ ಹೇಳ್ಬೋದು. ನೀವೇನಾದ್ರೂ ಇನ್ನೂ ಕೂಡ ಉಂಜಲ್ ಸೇವೆಗೆ ಹೋಗಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ಹೋಗಿ. ಮತ್ತೆ ನಮಗೆ ಉಂಜಲ್ ಸೇವೆ ಟಿಕೆಟ್ಸ್ ತುಂಬಾ ಲಿಮಿಟೆಡ್ ಆಗಿ ಕೂಡ ರಿಲೀಸ್ ಮಾಡ್ತಾರೆ. ಈ ಒಂದು ಉಂಜಲ್ ಸೇವೆನ ನಾವು ಕೇವಲ ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಇನ್ನು 3ನೇ ಸೇವೆ ಬಂದ್ಬಿಟ್ಟು ಆರ್ಜಿತ ಬ್ರಹ್ಮೋತ್ಸವ ಅಂತ. ಈ ಆರ್ಜಿತ ಬ್ರಹ್ಮೋತ್ಸವ ನಮಗೆ ದೇವಸ್ಥಾನದ ಎದುರುಗಡೆ ಇರುವ ವೈಭವೋತ್ಸವ ಮಂಟಪದಲ್ಲಿ ಆರ್ಜಿತ ಬ್ರಹ್ಮೋತ್ಸವ ನೆರವೇರುತ್ತೆ. 1 ಬಾರಿ ನಾವು ಅರ್ಜಿತ ಬ್ರಹ್ಮೋತ್ಸವ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಸುಪಥಮ್ ಇಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಇನ್ನು 4ನೇ ಸೇವೆ ಬಂದ್ಬಿಟ್ಟು ಸಹಸ್ರ ದೀಪಾಲಂಕರಣ ಸೇವೆ. ಈ ಸಹಸ್ರ ದೀಪಾಲಂಕರಣ ಸೇವೆ ಅದು ಕೂಡ ನಮಗೆ ದೇವಸ್ಥಾನದ ಹೊರಗಡೆನೆ ನೆರವೇರುತ್ತೆ. ದೇವಸ್ಥಾನದ ಎದುರುಗಡೆನೆ ನಮಗೆ ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಇರುತ್ತೆ. ಈ ಸಹಸ್ರ ದೀಪಾಲಂಕರಣ ಸೇವೆಯಲ್ಲಿ ನಮಗೆ ಉಯ್ಯಾಲೋತ್ಸವ ಇರುತ್ತೆ. ಈ ಸೇವೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಒಂದು ಸಹಸ್ರ ದೀಪಾಲಂಕರಣ ಸೇವೆನ ನೀವೇನಾದ್ರೂ ದೇವಸ್ಥಾನದ ಹತ್ರ ಇದ್ರೆ ಸಂಜೆ 5 ಗಂಟೆಗೆ ಈ ಸಹಸ್ರ ದೀಪಾಲಂಕರಣ ಸೇವೆ ನಡೆಯುತ್ತೆ. ಸೊ ನೀವು ಅದನ್ನ ವೀಕ್ಷಣೆ ಮಾಡ್ಬೋದು. ನೀವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ 1 ಬಾರಿ ನೀವು ಸೇವೆ ನೋಡಿದ್ಮೇಲೆ ನೆಕ್ಸ್ಟ್ ನೀವು ಸುಪಥಮ್ ಇಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಈ 4 ಸೇವೆಗಳಲ್ಲಿ ನೀವು ಯಾವುದೇ ಸೇವೆ ಬುಕ್ ಮಾಡ್ಕೊಂಡ್ರು ಕೂಡ ನಿಮ್ಮ ಒಂದು ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸುಪಥಮ್ ಇರುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋದ್ರಿಂದ ಕೇವಲ 1 ಅವರಲ್ಲಿ ದರ್ಶನ ಆಗುತ್ತೆ. ಮತ್ತೆ ನಿಮ್ಗೆ ಸೇವೆ ನೋಡುವ ಒಂದು ಸುವರ್ಣ ಅವಕಾಶ ಕೂಡ ಇರುತ್ತೆ. ಇನ್ನು ಈಗ ನಾವು ಹೇಳಿದ ಎಲ್ಲಾ ಸೇವೆಗಳು ಕೂಡ ನೀವು 1 ಮೊಬೈಲ್ ನಂಬರ್ ಇಂದ ಲಾಗಿನ್ ಆದ್ರೆ ಕೇವಲ ಇಬ್ಬರಿಗೆ ಮಾತ್ರ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಸಾಕಷ್ಟು ಜನ ಈ ಸೇವೆಗಳ ಟೈಮಿಂಗ್ಸ್ ಕೂಡ ಕೇಳ್ತಾ ಇದ್ರು. ನೀವು ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ನೀವು 10 ಗಂಟೆ ಒಳಗೆ ಸುಪಥಮ್ ಇಂದ ಎಂಟ್ರಿ ಆಗ್ಬೇಕಾಗಿರುತ್ತೆ. ಅದೇ ಉಂಜಲ್ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ನೀವು 11 ಗಂಟೆಯಿಂದ 12 ಗಂಟೆ ಒಳಗೆ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಮತ್ತೆ ಆರ್ಜಿತ ಬ್ರಹ್ಮೋತ್ಸವ ಆದ್ರೆ 2 o'clockಗೆ ನೀವು ವೈಭವೋತ್ಸವ ಮಂಟಪದ ಹತ್ರ ಹೋಗ್ಬೇಕಾಗಿರುತ್ತೆ. ಇನ್ನು ಸಹಸ್ರ ದೀಪಾಲಂಕರಣ ಸೇವೆ ಆದ್ರೆ ನೀವು 4 ರಿಂದ 5 ಗಂಟೆ ಒಳಗೆ ಸಹಸ್ರ ದೀಪಾಲಂಕರಣ ಮಂಟಪದ
ಹತ್ರ ಇರಬೇಕಾಗಿರುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಟಿಕೆಟ್ಸ್ ನ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದೇ ರೀತಿ ನಮಗೆ ಆಗಸ್ಟ್ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇನ್ನೊಂದು ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಅಂತ. ಇದು ಕೂಡ ನಮಗೆ ನವೆಂಬರ್ ತಿಂಗಳ ಒಂದು ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ನಮಗೆ ಆನ್ಲೈನ್ ವರ್ಚುವಲ್ ಸೇವೆ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳೋ ಒಂದು ಆಪ್ಷನ್ ಮಾತ್ರ ಇರುತ್ತೆ. ಇಲ್ಲಿ ನಾವು ಆನ್ಲೈನ್ ವರ್ಚುವಲ್ ಸೇವೆನ ಬುಕ್ ಮಾಡ್ಕೊಂಡ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಸೇವೆನ ವೀಕ್ಷಿಸಬೇಕು. ನಾವು ದರ್ಶನ ಯಾವ ಡೇಟಿಗೆ ಬುಕ್ ಮಾಡ್ಕೊಂಡಿರ್ತೀವಲ್ಲ ಆ ಡೇಟ್ಗೆ ನಾವು ತಿರುಮಲಕ್ಕೆ ಹೋಗ್ಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಈ ಆನ್ಲೈನ್ ವರ್ಚುವಲ್ ಸೇವೆ ಕಾಸ್ಟ್ ಕೂಡ ನಮಗೆ 500 ರುಪೀಸ್ ಆಗಿರುತ್ತೆ. ಬಟ್ ಇದರಲ್ಲಿ ನಮಗೆ ಸೇವೆ ನೋಡುವ ಅವಕಾಶ ಇರೋದಿಲ್ಲ. ಸಾಕಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಈ ವರ್ಚುವಲ್ ಸೇವೆನ ಬುಕ್ ಮಾಡಿಕೊಂಡು ಸೇವೆ ನೋಡ್ಬೋದು ಅಂತ. ಬಟ್ ನೀವು ವರ್ಚುವಲ್ ಸೇವೆ ಬುಕ್ ಮಾಡಿಕೊಂಡ್ರೆ ಕೇವಲ ನಿಮಗೆ ದರ್ಶನ ಇರುತ್ತೆ. ನಿಮ್ಮ ಒಂದು ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲ್ ಅಂದರೆ 300 ರುಪೀಸ್ ದರ್ಶನದ ಎಂಟ್ರಿ ಇರುತ್ತಲ್ಲ, ಅಲ್ಲಿಂದಾನೇ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳು ಆನ್ಲೈನ್ ವರ್ಚುವಲ್ ಸೇವೆ ಮತ್ತೆ ದರ್ಶನದ ಟಿಕೆಟ್ಸ್ನ ಆಗಸ್ಟ್ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮ್ ಅಲ್ಲಿ ನೋಡೋಣ ಯಾವ ರೀತಿಯಾಗಿ ಈ ಒಂದು ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ ಗೆ ಹೋಗಬೇಕು. ಇದು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋನ್ಗೆ ಬಂದಿರುವ OTP ನ ಇಲ್ಲಿ ಎಂಟರ್ ಮಾಡಿ. ಈಗ ನಾವು OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆದಮೇಲೆ ನಾವು ಫಸ್ಟಿಗೆ ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಆರ್ಜಿತ ಸೇವಾ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಮಗೆ ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ತೋರಿಸುತ್ತೆ, ಮತ್ತೆ ಸೆಲೆಕ್ಟ್ ಸೇವೆಯಲ್ಲಿ ಆಲ್ ಅಂತ ಇರುತ್ತೆ. ಸೊ ಇಲ್ಲಿ ನಮ್ಗೆ ಯಾವ ಸೇವೆ ಬೇಕು ಆ ಸೇವೆನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಒಂದು ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟ್ ಆಗಿ ಇಲ್ಲಿ ನಮಗೆ ನವೆಂಬರ್ ತಿಂಗಳ ಕ್ಯಾಲೆಂಡರ್ ತೋರಿಸುತ್ತೆ. ಮತ್ತೆ ಎಲ್ಲಾ ಡೇಟ್ಗೂ ಕೂಡ ಗ್ರೀನ್ ಅಂದ್ರೆ ಅವೈಲೇಬಲ್ ಅಲ್ಲಿ ಟಿಕೆಟ್ಸ್ ತೋರಿಸುತ್ತೆ. ಸೊ ನಿಮ್ಗೆ ಇಲ್ಲಿ ಫಸ್ಟ್ ಗೆ ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಸೇವೆನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಮೇಲೆ ನಿಮ್ಗೆ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಾವು ಇಮೇಲ್ ID, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ID ಪ್ರೂಫ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ನಾವು ಪೇಮೆಂಟ್ ಮೆಥಡ್ ತೋರಿಸುತ್ತೆ. ಪೇಮೆಂಟ್ ಅಲ್ಲಿ ನಮಗೆ UPI ಮೆಥಡ್ ಇರುತ್ತೆ, ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನಿಮಗೆ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನೀವು ಉಂಜಲ್ ಸೇವಾ ಮತ್ತೆ ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ ಈ ಟಿಕೆಟ್ಸ್ ನ ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದು. ಅದೇ ನೀವೇನಾದ್ರೂ ಕಲ್ಯಾಣೋತ್ಸವ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಬ್ಬರಿಗೆ ಕಂಪಲ್ಸರಿಯಾಗಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಇನ್ನು ಈ ರೀತಿಯಾಗಿ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ವರ್ಚುವಲ್ ಸೇವೆನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಆನ್ಲೈನ್ ಸೇವಾಸ್ ವರ್ಚುವಲ್ ಪಾರ್ಟಿಸಿಪೇಷನ್ ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಐ ಹ್ಯಾವ್ ರೆಡ್ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಈಗ ಸೇಮ್ ಇದು ಕೂಡ ವರ್ಚುವಲ್ ಸೇವೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ಗೆ ಸೇವೆನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ದಿನಕ್ಕೆ ಸೇವೆಗಳು ಅವೈಲೇಬಲ್ ಇದೆ. ಈಗ ನಾನು ಅಕ್ಟೋಬರ್ 8 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇಲ್ಲಿ ನಮಗೆ ಕಲ್ಯಾಣೋತ್ಸವಕ್ಕೆ ಟಿಕೆಟ್ಸ್ ಅವೈಲೇಬಲ್ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಕಲ್ಯಾಣೋತ್ಸವ ಅಂತ. ಇಲ್ಲಿ ನೋಡಿ ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲೇಬಿಲಿಟಿ ಆಫ್ ದರ್ಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಮ್ಗೆ ಅಕ್ಟೋಬರ್ 8 ಮೇಲೆ ಯಾವುದೇ ಡೇಟ್ಗೂ ಕೂಡ ದರ್ಶನ ಅವೈಲೇಬಲ್ ಇಲ್ಲ, ಕೇವಲ ಸೇವೆ ಮಾತ್ರ ಅವೈಲೇಬಲ್ ಇದೆ. ನಾವು ದರ್ಶನನ ಬುಕ್ ಮಾಡ್ಕೊಂಡ್ರೆ ಅಷ್ಟೇ ನಾವು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಆದ್ರಿಂದ ಈಗ ಯಾವ್ದು ಕೂಡ ಅವೈಲೇಬಲ್ ಇಲ್ಲ. ನೀವು ಬೇಕಿದ್ರೆ ಸೇವೆನ ಈಗ ಬುಕ್ ಮಾಡ್ಕೋಬಹುದು. ಅಕ್ಟೋಬರ್ ತಿಂಗಳಲ್ಲಿ ನೀವು ಸೇವೆನ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಈಗ ನವೆಂಬರ್ ತಿಂಗಳಲ್ಲಿ ನಮ್ಗೆ ದರ್ಶನ ರಿಲೀಸ್ ಮಾಡ್ತಾರಲ್ಲ ಆಗ ದರ್ಶನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈಗ ನಾವು ಸೇವೆನ ಬುಕ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಈ ರೀತಿಯಾಗಿ ಒಂದು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಸೇವೆ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ರೆ ಇಲ್ಲಿ ನೋಡಿ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಗೋತ್ರಮ್, ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಗೃಹಸ್ಥ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್, ಫೋಟೋ ID ಪ್ರೂಫ್ ಮತ್ತೆ ಫೋಟೋ ID ನಂಬರ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಾವು ಪೇಮೆಂಟ್ ಮಾಡಬೇಕು. ಒಂದು ಬಾರಿ ನೀವು ಪೇಮೆಂಟ್ ಆದ ನಂತರ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬೇಕು. ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಸರ್ವಿಸಸ್ ಅಲ್ಲಿ ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಬುಕ್ ಮಾಡಿರ್ತೀವಲ್ಲ ಆ ಒಂದು ರೆಕಾರ್ಡ್ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ನಮಗೆ ಬುಕ್ ದರ್ಶನ್ ಅಥವಾ ಅವೈಲ್ ದರ್ಶನ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಡೇಟಿಗೆ ದರ್ಶನ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ವರ್ಚುವಲ್ ಸೇವಾ ಬುಕಿಂಗ್ ಕಂಪ್ಲೀಟ್ ಆಗುತ್ತೆ. ನೀವು ದರ್ಶನ ಬುಕ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ನೀವು ಸೇವೆಗೆ ಆಲ್ರೆಡಿ ಅಮೌಂಟ್ ಪೇ ಮಾಡಿರ್ತೀರಲ್ಲ, ಇಲ್ಲಿ ಜಸ್ಟ್ ನೀವು ದರ್ಶನದ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಕೊಟ್ಟರೆ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.